ಅಮಾಯಕ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸುವ ನಿಜವಾದ ಹೋರಾಟಗಾರರ ಮೇಲೆ ಗಂಭೀರ ಆರೋಪಕ್ಕೆ ವಿರೋಧ. ಹುಬ್ಬಳ್ಳಿಯಲ್ಲಿ ಹಿಂದೂ ಪರ ಸಂಘಟನೆ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ವಿದ್ಯಾರ್ಥಿಗಳ ಮೇಲೆ ಜಾತಿ ಧರ್ಮ ವಿಷ ಬೀಜ ಬಿತ್ತುತ್ತಿರುವವರ ಆರೋಪ. ನೀಟ್ ಪರೀಕ್ಷೆಯಲ್ಲಿ ಭ್ರಷ್ಟಾಚಾರವಾಗಿದೆ, ಆರೋಪ ನೆಪವಾಗಿಟ್ಟುಕೊಂಡು ಹೋರಾಟ ಅಷ್ಟೇ. ಇದೊಂದು ವ್ಯವಸ್ಥಿತವಾದ ಪೂರ್ವ ನಿಯೋಜಿತವಾದ ಷಡ್ಯಂತ್ರ. ಅಮಾಯಕ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸುವ ಹುನ್ನಾರ ಆರೋಪ. ಕೂಡಲೇ ತಪ್ಪಿತಸ್ಥರ ಮೇಲೆ ಕ್ರಮಕ್ಕೆ ಒತ್ತಾಯ. ಹುಬ್ಬಳ್ಳಿಯ KMCRI ಆಸ್ಪತ್ರೆಯ ಮುಂದೆ ಪ್ರತಿಭಟನೆ. ಹಿಂದೂ ಪರ ಸಂಘಟನೆಗಳ ಮುಖಂಡ ವಿಕ್ರಮ್ ಗಲಾಂಡೆ ಹೇಳಿಕೆ. ನಮಗೆ ಸ್ವಾಸ್ಥ್ಯ ಸಮಾಜ ಬೆಳವಣಿಗೆ ಬೇಕು. CJP ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದೆ. ಋಷಿ ಮುನಿಗಳನ್ನು ಸಾಧು ಸಂತರಿಗೆ ಕೆಟ್ಟ ಹೆಸರು ತರ್ತಾ ಇದೆ. ದೇಶ ವಿರೋಧಿ ಮಂದಿಗೆ ಸಪೋರ್ಟ್ ಇವಾಗ ಡೆಲ್ಲಿಯಲ್ಲಿ ಏನ್ CJP ಪಕ್ಷದವರು ಪ್ರೊಟೆಸ್ಟ್ ಮಾಡಿದ್ರಲ್ಲ, ಸ್ಟೂಡೆಂಟ್ಸ್ ಗಳು ನೀಟ್ ಎಕ್ಸಾಮ್ ವಿಚಾರವಾಗಿ ಅವ್ರಿಗೆ ಪ್ರೊಟೆಸ್ಟ್ ಮಾಡಿದ್ರ. ಆದ್ರೆ ಅಲ್ಲಿ ಕೆಲವೊಂದಿಷ್ಟು ಘೋಷಣೆಗಳು ಹಾಗೂ ಪೋಸ್ಟರ್ಸ್ ಗಳಲ್ಲಿ ಬ್ರಾಹ್ಮಣವಾದಿ, ಹಿಂದುತ್ವವಾದಿ ಅಥವಾ RSS ನವ್ರಿಗೆ ಬೈಯುವಂತದ್ದು, ಜಾತಿ ಜಾತಿ ಅಂತ ಜಗಳ ಹಚ್ಚಿಡುವಂತದ್ದು, ಸ್ಟೂಡೆಂಟ್ಸ್ ಗಳ ಮೈಂಡ್ ಅಲ್ಲಿ ಈ ಜಾತಿ ಅನ್ನೋ ಬೀಜ ಬಿತ್ತಿ ಈ ತರ ಕೆಟ್ಟ ಕೆಲಸವನ್ನ ಮಾಡಿದ್ರಲ್ಲ ಈ CJP ಪಕ್ಷದವರು, ಇವ್ರ ಮೇಲೆ ಆಕ್ಷನ್ ಆಗಬೇಕು ಅಂತ ಹೇಳಿ ನಾನು ಅಮಿತ್ ಶಾ ಅವರಲ್ಲಿ ಕೇಳ್ಕೊಂತೀನಿ. ಯಾಕಪ್ಪ ಅಂತಂದ್ರ ನಿಜವಾದ ನೀಟ್ ಸ್ಟೂಡೆಂಟ್ಸ್ ಗಳಿಗೆ ಏನ್ ಅನ್ಯಾಯ ಆಗೈತಲ್ಲ ಅವ್ರಿಗೆ ನ್ಯಾಯ ಸಿಕ್ಕೈತಿ ಅಂತ ನಾನು ಅನ್ಕೋತೀನಿ. ಯಾಕಂತಂದ್ರ ಈಗ ಮೊನ್ನೆ ರಿಸೈನ್ ಕೊಟ್ರಲ್ಲ ಧರ್ಮೇಂದ್ರ ಪ್ರಧಾನ್ ಅವರು, ಈಗ ಯಾರ್ಯಾರು ನೀಟ್ ಎಕ್ಸಾಮ್ ಪೇಪರ್ ಗಳನ್ನ ಲೀಕ್ ಮಾಡಿದಾರಲ್ಲ ಅವ್ರ ಮೇಲೆ ಕಠಿಣವಾದಂತ ಶಿಕ್ಷೆಯನ್ನು ಕೊಡಿಸ್ತೀವಿ ಅಂತ ಹೇಳಿ ನರೇಂದ್ರ ಮೋದಿಜಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಹೇಳಿದ್ದಾರೆ. ಇನ್ನೂ ಕಠಿಣವಾದಂತ ಶಿಕ್ಷೆಯನ್ನು ಕೊಡಿಸಿ ಅಂತ ಕೇಳಿ ನಾವು ಕೇಳ್ಕೊತೀವಿ. ಅವ್ರಿಗೆ ನ್ಯಾಯ ಸಿಕ್ಕಿದೆ. ಆದ್ರೆ ಈಗ ಮುಂದೂ ಕೂಡ ಈ ತರ ಯಾವುದೇ ಎಕ್ಸಾಮ್ ಪೇಪರ್ಗಳು ಲೀಕ್ ಆಗಬಾರ್ದು ಅಂತ ಹೇಳಿ ನಮ್ಮ ಹೊಸ ಎಜುಕೇಶನ್ ಮಿನಿಸ್ಟರ್ ಆಗಿರುವಂತಹ ಪ್ರಹ್ಲಾದ್ ಜೋಶಿ ಅವರಲ್ಲಿ ನಾವು ಕೇಳ್ಕೊಳ್ತೀವಿ. ಯಾವುದೇ ಸ್ಟೂಡೆಂಟ್ಸ್ ಗಳಿಗೂ ಅನ್ಯಾಯ ಆಗಬಾರ್ದು. ಹಾಗೂ ಮತ್ತೆ ಈಗ CJP ಪಕ್ಷದವ್ರು ಏನಿದಾರಲ್ಲ ಬೀಜಗಳನ್ನ ಬಿತ್ತಿದಾರೆ ಸ್ಟೂಡೆಂಟ್ಸ್ ಗಳ ನಡುವೆ ಜಾತಿ ಧರ್ಮ ಭೇದ ಭಾವ ಮಾಡ್ತಾ ಇದಾರೆ. ಇದು ಮುಂದೆ ಆಗಬಾರ್ದು ಅಂತಂದ್ರೆ ಅಮಿತ್ ಶಾ ಅವ್ರಿಗೆ ನಾವು ಕೇಳ್ಕೊಳ್ಳೋದೇನಪ್ಪಾ ಅಂತಂದ್ರೆ ಇವ್ರ ಮೇಲೆ ಆಕ್ಷನ್ ಆಗ್ಬೇಕು. ಹಾಗೂ ನಮ್ಮ ಕರ್ನಾಟಕದಲ್ಲೂ ಕೂಡ ಇದೇ ತರ CJP ಪಕ್ಷ ಅಂತ ಹೇಳ್ಕೊಂಡು ನೀಟ್ ಎಕ್ಸಾಮ್ ವಿಚಾರವಾಗಿ ಮುಖವಾಡಗಳನ್ನ ಹಾಕೊಂಡು ಎಲ್ಲಾ ಹುಡುಗರ ಮೈಂಡ್ ಅಲ್ಲಿ ಕೆಟ್ಟದ್ದನ್ನ ಪ್ರಚೋದನೆ ಮಾಡೋದು, ಜಗಳ ಹಚ್ಚಿರುವಂತದ್ದು ಮಾಡಕತ್ತಾರ. ಅವ್ರ ಮೇಲೂ ಕೂಡ ಆಕ್ಷನ್ ಆಗ್ಬೇಕು. ಇಮಿಡಿಯೇಟ್ಲಿ ಅವ್ರ ಹಿಂದೆ ಯಾರಿದ್ದಾರೆ ಏನಿಲ್ಲ ಎಲ್ಲವೂ ಕೂಡ ಎನ್ಕ್ವೈರಿ ಆಗ್ಬೇಕು ಅಂತ ಕೇಳ್ಕೊತೀವಿ.